ಯಾವ ಭಾಷೆಯಲ್ಲಿ ಹಾಡಿದರೂ ಆ ಭಾಷೆಯೇ ಅವರ ಮಾತೃಭಾಷೆಯೇನೋ ಅನ್ನಿಸುವಷ್ಟು ಸಹಜವಾಗಿ ಹಾಡುತ್ತಾರೆ. ಮ್ಯೂಸಿಕ್ ಈಸ್ ಯೂನಿವರ್ಸಲ್ ಲ್ಯಾಂಗ್ವೇಜ್ ಎಂಬ ಮಾತು ಸುಶೀಲಾ ಅವರಿಗಾಗಿಯೇ ಸೃಷ್ಟಿಯಾಗಿದೆಯೇನೋ ಎಂದೆನಿಸುತ್ತದೆ. ನಮಸ್ಕಾರ. ನಮಸ್ಕಾರ ಸುಶೀಲಾ, ಹೇಗಿದ್ದೀರಿ? ನಮಸ್ತೆ. ಹೇಗಿದ್ದೀರಾ? ಚೆನ್ನಾಗಿದೆ. ಹೇಳು. ಬಂದಕ್ಕೆ ತುಂಬಾ ಸಂತೋಷ. ಏನು ನಮ್ಮ ಅತ್ತನ ಬಗ್ಗೆ ಏನಾದ್ರು ಥ್ರಿಲ್ಲಿಂಗ್ ಎಕ್ಸ್ಪೀರಿಯನ್ಸ್ ಎಲ್ಲ ಇರುತ್ತವಲ್ಲ, ನಿಮ್ಮ ಅತ್ತನ ಬಗ್ಗೆ ಹೇಳ್ಬೇಕಂದ್ರೆ ಬೇಕಾದಷ್ಟು ಕಥೆ ಇದೆ. ಯಾಕಂದ್ರೆ ಸುಶೀಲಾ ಅಂದ್ರೆ ನಾಟ್ ಓನ್ಲಿ ಇನ್ ಇಂಡಿಯಾ, ಹೋಲ್ ವರ್ಲ್ಡ್ ನಲ್ಲಿ ಎಲ್ಲರಿಗೂ ಗೊತ್ತು ಸುಶೀಲಾ ಅವರು ಯಾರು ಅಂತ. ಮುಂಚೆ ನಿಮ್ಮ ಅತ್ತೆ ಬಗ್ಗೆ ಹೇಳ್ಬೇಕಂದ್ರೆ ಗ್ರೇಟ್ ಪ್ಲೇಬ್ಯಾಕ್ ಆರ್ಟಿಸ್ಟ್, ಎಲ್ಲ ಭಾಷೆಗಳಲ್ಲೂ ಮಾತಾಡಿದ್ದಾರೆ. ನನಗೆ ಅವರ ಜೊತೆಯಲ್ಲಿ ನನಗೆ ಬಹಳ ಪರಿಚಯವಿದೆ. ಯಾಕಂದ್ರೆ ನಾನು ಅವರ ಫಸ್ಟ್ ಪಿಕ್ಚರು ನನಗೆ ಎರಡನೇ ಪಿಕ್ಚರು ಒಂದೇ ಆಯಿತು. ಸುಶೀಲಾ ಅವ್ರ ಬಗ್ಗೆ ಹೇಳ್ಬೇಕಾದ್ರೆ ಬಹಳ ವಿಷಯ ಇದೆ. ನಿಮ್ಗೆಲ್ಲರಿಗೂ ಗೊತ್ತು, ಆಲ್ ಓವರ್ ದಿ ವರ್ಲ್ಡ್ ಬೆಸ್ಟ್ ಪ್ಲೇಬ್ಯಾಕ್ ಸಿಂಗರ್ ಆಗಿದ್ದಾರೆ. ನಿಯರ್ಲಿ 4,000 5,000 ಬರ್ತಾ ಜ್ಞಾಪಕ ಇರೋದಿಲ್ಲ. ನಿಯರ್ಲಿ 5,000 to 6,000 ಸಾಂಗ್ಸ್ ಹಾಡಿದ್ದಾರೆ. ನಿಮ್ಗೆ ಎಲ್ಲರಿಗೂ ಗೊತ್ತು. ಎಲ್ಲ ಭಾಷೆಗಳಲ್ಲಿ, ಕನ್ನಡದಲ್ಲಿ, ಅದೇ ಹೇಳ್ತಾ ಇದ್ದೀನಿ, ಕನ್ನಡದಲ್ಲಿ, ತೆಲುಗು, ತಮಿಳ್, ಮಲಯಾಳಂ, ಹಿಂದಿ, ಬೆಂಗಾಲಿ, ಆಲ್ ದಿ ಲ್ಯಾಂಗ್ವೇಜಸ್ ಈಸ್ ಸ್ಯಾಂಗ್. ಮುಂಚೆ ನನಗೆ ಬಹಳ ಗರ್ವ. ಯಾಕಂದ್ರೆ ನಾವಿಬ್ಬರು ಬರೀ ಆರ್ಟಿಸ್ಟ್ ಮಾತ್ರ ಇಲ್ಲ, ನಾವಿಬ್ಬರು ಒಳ್ಳೆ ಫ್ರೆಂಡ್ಸ್. ನನಗೆ ಎರಡನೇ ಪಿಕ್ಚರು ಒದ್ದಂಟೆ ಡಬ್ಬು, ಪಣಂ ಪಡುತ್ತುಂ ಪಾಡು ಅಂತ ತಮಿಳು, ಅಂಡ್ ದೆನ್ ತೆಲುಗು. ಅದು ಇವರಿಗೆ ಎರಡನೇ ಪಿಕ್ಚರ್ನಲ್ಲಿ ನನಗೆ ಫಸ್ಟ್ ಟೈಮು ಒಂದು ಡ್ಯೂಯೆಟ್ ಸಾಂಗು ಹಾಡಿದ್ದಾರೆ. ಆವಾಗದಿಂದ ಅವರು ನನಗೆ ಬಹಳ ವಾಯ್ಸ್ ಜಾಸ್ತಿ, ಎಲ್ಲರಿಗೆ ಹಾಡ್ತಾರೆ, ಅಂದ್ರೆ ನನಗೆ ಮಾತ್ರ ಬಹಳ ಎಷ್ಟು ಚೆನ್ನಾಗಿ ಸೂಟ್ ಆಗ್ತದೆ ಅಂದ್ರೆ ಹೇಳಕ್ಕೆ ಆಗಲ್ಲ. ನಾನು ಹಾಡಿದಂಗೆ ಇರುತ್ತೆ, ಜಮುನಾ ಹಾಡಿದಂಗೆ ಇರುತ್ತೆ, ಅಷ್ಟು ಚೆನ್ನಾಗಿ ಅವರು ಹಾಡ್ತಾರೆ. ಅದು ಫಸ್ಟ್ ಒದ್ದಂಟೆ ಡಬ್ಬು, ಆಮೇಲೆ ಮತ್ತೆ ಅದು ಕಂಟಿನ್ಯೂ ಆಗಿದೆ. ಆಮೇಲೆ ಆಲ್ ಸೂಪರ್ ಹಿಟ್ ಸಾಂಗ್ಸ್ ಎಲ್ಲ ಬಹಳ ನನಗೆ ಹಾಡಿದ್ದಾರೆ ನಿಮ್ಮ ಅತ್ತೆಯವರು. ಸರಿ, ಅವರು ಎಲ್ಲ ಭಾಷೆಗಳಲ್ಲಿ ಹಾಡಿದ್ದಾರೆ. ಇಂಟರ್ನ್ಯಾಷನಲ್ ಲೆವೆಲ್ನಲ್ಲಿ ಒಳ್ಳೆ ಹೆಸರು ತಗೊಂಡಿದ್ದಾರೆ. ಮತ್ತೆ ಎಷ್ಟೋ ಅವಾರ್ಡ್, ಬೆಸ್ಟ್ ಎವ್ರಿ ಇಯರ್ ಎಲ್ಲರನ್ನು ಬೀಟ್ ಮಾಡಿಬಿಟ್ಟು ಎಷ್ಟೋ ಅವಾರ್ಡ್ಸ್ ಅವರಿಗೆ. ಎಷ್ಟು ಬಂದಿದೆ ನಿಮಗೆ? 25 ಟೈಮ್ಸ್ ಅವಾರ್ಡ್ಸ್ ಬೆಸ್ಟ್ ಪ್ಲೇಬ್ಯಾಕ್ ಸಿಂಗರ್ ಆಗಿ ಆಲ್ ಇಂಡಿಯಾದಲ್ಲಿ ಸೌತ್ ನಾರ್ತ್ ಎಲ್ಲ ಕಡೆಯಿಂದ ಬೆಸ್ಟ್ ಪ್ಲೇಬ್ಯಾಕ್ ಸಿಂಗರ್ ಆಗಿ ಅವರನ್ನು ಚೂಸ್ ಮಾಡಿದ್ದಾರೆ. ನಮ್ಮಂತ ಅವರು ಬಹಳ ಇವ್ರನ್ನ ನೋಡಿದ್ರೆ ಗರ್ವವಾಗಿ ಇರುತ್ತೆ. ಯಾಕಂದ್ರೆ ಈಗ ಎಷ್ಟೋ ಜನ ಹಾಡ್ತಾರ್ರಿ, ಹಾಡೋದು ಬಹಳ ಅದು ಗొప్ప ವಿಶೇಷ ಇಲ್ಲ. ಅಂದ್ರೆ ಒಬ್ಬ ಆರ್ಟಿಸ್ಟ್, ಯಾಕಂದ್ರೆ ನಾನು ಕೂಡ 200 ಫಿಲ್ಮ್ಸ್ ನಲ್ಲಿ ಕೆಲಸ ಮಾಡಿದೆ. ಒಬ್ಬ ಆರ್ಟಿಸ್ಟ್ಗೆ ಹಾಡ್ಬೇಕಂದ್ರೆ ಒಂದು ಕ್ವಾಲಿಟಿ, ಸ್ಪೆಷಲ್ ಕ್ವಾಲಿಟಿ ಇರಬೇಕು. ಅದೇನಂದ್ರೆ ಒಬ್ಬೊಬ್ಬ ಆರ್ಟಿಸ್ಟ್ಗೆ ಒಬ್ಬೊಬ್ಬ ಟೈಪ್ ಆಗಿ ಹಾಡಬೇಕಾಗುತ್ತೆ, ಅಕಾರ್ಡಿಂಗ್ ಟು ಎಕ್ಸ್ಪ್ರೆಷನ್. ನನ್ನ ವಾಯ್ಸ್ ನಲ್ಲಿ ಒಂದು ಎಕ್ಸ್ಪ್ರೆಷನ್, ನನ್ನ ಫೇಸ್ ನಲ್ಲಿ ಒಂದು ಎಕ್ಸ್ಪ್ರೆಷನ್ ಇರುತ್ತೆ. ಅದು ಆ ಕಾಲದಲ್ಲಿ ಒಳ್ಳೆ ಅಭ್ಯಾಸ ಒಂದಿತ್ತು. ಈ ಕಾಲ ಅದೊಂದು ಬಹಳ ಚೇಂಜ್ ಆಗಿಬಿಟ್ಟಿದೆ. ಈಗೆಲ್ಲ ಪ್ರಾಕ್ಟೀಸು, ಆಮೇಲೆ ರಿಹರ್ಸಲ್ಸ್ ಇರೋದುಂಟು. ಆಮೇಲೆ ಅವ್ರಿಗೆ ಹೇಳೋದು ಪ್ರೊಡ್ಯೂಸರ್ಸ್ ವೆನ್ ದೇ ಆರ್ ರೆಕಾರ್ಡಿಂಗ್. ಸುಶೀಲಾ ಗಾರಿಗೆ she has to come early, just early morning. They will explain the scene. ಹಾಗೆ ಈ ಹಾಡಿನಲ್ಲಿ ಫಲಾನ ಆರ್ಟಿಸ್ಟ್ ನಡೆಸ್ತಾ ಇದ್ದಾರೆ, ಈ ಸೀನ್ ಸಿಚುವೇಶನ್ ಒಂದು ಹೇಳ್ತಾರೆ ಮುಂಚೆ, ಅಕಾರ್ಡಿಂಗ್ ಟು ಸಿಚುವೇಶನ್, ಅಕಾರ್ಡಿಂಗ್ ಟು ಆರ್ಟಿಸ್ಟ್ ವಾಯ್ಸ್, ಅದೆಲ್ಲ ಇವರಿಗೆ ಹೇಳೋದುಂಟು. ಆ ಕಾಲದಲ್ಲಿ, ಈ ಕಾಲದಲ್ಲಿ ಬಹಳ ಚೇಂಜ್ ಬಂದ್ಬಿಟ್ಟಿದೆ. ಎಲ್ಲ ಟ್ರ್ಯಾಕ್ ಇಟ್ಕೊಂಡು ಹಾಫ್ ಅನ್ ಅವರ್ ನಲ್ಲಿ ರೆಕಾರ್ಡಿಂಗ್. ಪಾಪ ಅದಕ್ಕೆ ಸುಶೀಲಾ ಅವರಿಗೆ ಅಭ್ಯಾಸ ಈ ಅಕಸ್ಟಮ್ ಆಗಿಲ್ಲ ಇಂಥ ಅಟ್ಮಾಸ್ಫಿಯರ್ದಲ್ಲಿ. ಅದಕ್ಕೆ ಏನೋ ಸ್ವಲ್ಪ ಬಿಟ್ಟಿದ್ದಂಗೆ ಕಾಣುತ್ತೆ. ಅವರ ಕಲಾ ಪ್ರತಿಭೆ, ಅವರ ಗಾನದ ಸಂಮೋಹಕ ಶಕ್ತಿ, ತನ್ಮಯಗೊಳಿಸುವ ಅವರ ಸ್ವರ ಮಾಧುರ್ಯ
ಎಂದಿಗೂ ಕುಂದದ ಸಂಪತ್ತು. ಸುಶೀಲಾರವರದು ನಾಯಕಿಯರಿಗೆ ಹೊಂದುವ ಮಧುರ ಸ್ವರ. ಚಲನಚಿತ್ರಗಳಲ್ಲಿ ಅವರು ಮಧುರ ಸ್ವರದಿಂದ ಆಯಾ ನಾಯಕಿಯರಿಗೆ ಹೊಂದುವಂತೆ ಹಾಡಿದಾಗ ಆ ನಾಯಕಿಯರೇ ಹಾಡುತ್ತಿರುವರೋ ಎಂಬ ಭ್ರಮೆಯನ್ನುಂಟು ಮಾಡುತ್ತದೆ. ಅದು ಅವರ ವಾಯ್ಸ್ ಕಲ್ಚರ್ನಲ್ಲಿರುವ ಗುಣವಿಶೇಷ. ಅವರ ಹಾಡು ಕೇಳಿದಾಗ ನಮ್ಮ ಸುಶೀಲಾರವರೇ ಎಂಬ ಭಾವನೆ ಬರುವುದು ಸಹಜ. ಅವರು ಹಾಡಿರುವುದು ಚಿತ್ರಗೀತೆಯೇ ಆಗಿರಲಿ, ಸುಗಮ ಸಂಗೀತವೇ ಆಗಲಿ, ಇಲ್ಲವೇ ದಂಡಕವೇ ಆಗಲಿ, ಅದು ನಮ್ಮನ್ನೆಲ್ಲ ಪರವಶಗೊಳಿಸುತ್ತದೆ.